ನಮಸ್ಕಾರ ಸ್ನೇಹಿತರೆ. ಇವತ್ತು ವಿಚಾರ ಎಸ್ ಟಿ ಸೋಮಶೇಖರ್ ಅವರು ಯಾವ ರೀತಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಅಷ್ಟು ದೊಡ್ಡ ಸಭೆಯಲ್ಲಿ ಯಾವ ರೀತಿ ಭಾಷಣ ಮಾಡ್ತಾರೆ. ಅವರು ಕಾಂಗ್ರೆಸ್ಸಲ್ಲಿ ಇದ್ದರು, ಕಾಂಗ್ರೆಸ್ಸಿಂದ ಬಿ ಜೆ ಪಿಗೆ ಬಂದರು, ಬಿ ಜೆ ಪಿಯಿಂದ ಮತ್ತೆ ಇವಾಗ ಕಾಂಗ್ರೆಸ್ಗೆ ಪ್ರವೇಶ ಮಾಡೋಕ್ಕೆ ರೆಡಿಯಾಗಿದ್ದಾರೆ, ಅಡ್ಡ ಮತದಾನ ಮಾಡಿದ್ದಾರೆ. ಈ ರೀತಿ 20 ವರ್ಷ, 25 ವರ್ಷ, 30 ವರ್ಷ ಜನಗಳಿಗೆ ಮೋಡಿ ಮಾಡಿಬಿಟ್ಟು ಯಾವ ರೀತಿ ಪಕ್ಷಿ ಈ ಪಕ್ಷ ಆ ಪಕ್ಷ, ಈ ಪಕ್ಷ ಆ ಪಕ್ಷ, ಅವರು ಯಾವತ್ತೂ ಬಿ ಜೆ ಪಿಯಲ್ಲಿ ಗೆದ್ದಾಗ ನಮ್ಮ ಸುಮಾರು ಜನಕ್ಕೆ ಹೇಳಿದರು, ಕೊಡಗೇಲಿ ಜನ ನನಗೆ ಓಟು ಹಾಕಿಲ್ಲ ಅಂತ. ಈ ರೆಕಾರ್ಡ್ ಇದೆ, ಆನ್ ರೆಕಾರ್ಡ್ ಇದೆ. ಈ ರೀತಿ ಮಾತುಗಳು ನಾವು ಸುಮಾರು ಜನ ಇದೇ ವಿಡಿಯೋ ವಿಚಾರಕ್ಕೆ ಮಾತಾಡೋಕ್ಕೆ ಹೋದಾಗ ಅವ್ರ ಆಫೀಸ್ ಹತ್ರನೇ ನನಗೆ ಯಾರು ಕೊಡಗೇಲಿ ಜನ ಏನು ಓಟ್ ಹಾಕಿಲ್ಲ ಅಂತ ಹೇಳಿದರು ಒಂದು ಸತಿಗೆ. ಅದು ಸುಮಾರು ಜನ ಕೂಡ ಮಾತಾಡ್ತಾ ಇದ್ದಾರೆ. ಇವತ್ತು ತಾನೇ ಯಾವ ರೀತಿ ಒಂದು ಸಭೆಯಲ್ಲಿ ಭಾಷಣ ಮಾಡಿಬಿಟ್ಟು ನಮ್ಮ ಕುಮಾರಸ್ವಾಮಿ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಬಗ್ಗೆ ಬಿ ಜೆ ಪಿಗೆ ಲವ್ ಆಗಿದೆ, ಇದು ಒಂದು ಸತಿ ಡೈವರ್ಸ್ ಆಗಿತ್ತು. ಸೊ ಇಂಥ ಮಾತುಗಳನ್ನ, ಲವ್ ಆಗಿತ್ತು, ಡೈವರ್ಸ್ ಆಗಿತ್ತು, ಒಬ್ಬರು ವ್ಯಕ್ತಿ, ಜವಾಬ್ದಾರಿ ವ್ಯಕ್ತಿ ಈ ಥರ ಮಾತುಗಳನ್ನ ಮಾಡೋದು ಬಿಟ್ಬಿಡಬೇಕು. ಈ ಥರ ಮಾತಾಡಬಾರ್ದು. ಯಾಕೆಂದರೆ ಒಬ್ಬ ಜವಾಬ್ದಾರಿ ವ್ಯಕ್ತಿ, ಜನ ಅವ್ರನ್ನ ವೋಟ್ ಹಾಕಿ ಗೆಲ್ಲಿಸಿ ಅವರಿಗೆ ವಿಧಾನಸಭೆಗೆ ಕಳಿಸಿರ್ತಾರೆ, ಅವ್ರಿಗೆ ಮಂತ್ರಿ ಮಾಡಿರ್ತಾರೆ. ಸೊ ಅವ್ರ ಬಾಯಲ್ಲಿ ಇಂಥ ಲವ್ ಆಗಿತ್ತು, ಡೈವರ್ಸ್ ಆಗಿತ್ತು, ಇದೆಲ್ಲ ಭಾಷೆಗಳು ಬಿ ಜೆ ಪಿಗೆ ಸೀಮಿತ ಆಗಿರೋದು ಭಾಷೆ. ಇದೆಲ್ಲ ಏನೇನು ಇಂಥ ಭಾಷೆಗಳು ಇದೆ. ಯಾಕೆಂದರೆ ಮೋದಿಯವರು ಕೂಡ ಭಾಷಣ ಮಾಡುವಾಗ ಏನೂ ಬಾಕಿ ಬಿಟ್ಟಿಲ್ಲ. ಮಂಗಳಸೂತ್ರ ಹೇಳಾಯಿತು, ಎಮ್ಮೆ ಬಿಚ್ಕೊಂಡು ಹೋಗ್ತಾರೆ ಕಾಂಗ್ರೆಸ್ನವರು, ಅದು ಇದು ಸುಮಾರು. ಸೋನಿಯಾ ಗಾಂಧಿ ಹೀಗೆ, ಕೇಜ್ರಿವಾಲ್ ಹೀಗೆ, ಅದು ಇದೆಲ್ಲ ಸುಮಾರು ಎಲ್ಲರಿಗೂ ಗೊತ್ತಿರೋದು ವಿಚಾರ. ಸೊ ಈ ಭಾಷೆ ನಾನು ಯಾಕೆ ಈ ವಿಡಿಯೋನ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ಈ ಭಾಷೆ ಇದೆಯಲ್ಲ, ಈ ಭಾಷೆ ಬಿ ಜೆ ಪಿ ಭಾಷೆ ಇದು. ಯಾಕೆಂದರೆ ಅವರು ಬಿ ಜೆ ಪಿಯಲ್ಲಿ ಗೆದ್ದಿದ್ರು, ಅದು ಮುಂಚೆನೇ ಬಿ ಜೆ ಪಿಯಲ್ಲಿ ಗೆದ್ದಿದ್ರು, ಬಿ ಜೆ ಪಿಯಲ್ಲಿ ಮಂತ್ರಿ ಆದರು, ಬಿ ಜೆ ಪಿಗೆ ಮಂತ್ರಿಯಾಗಿ ಇವಾಗ ಶಾಸಕ ಆದರು. ಇವಾಗ ಅವ್ರ ಭಾಷೆ ಬಿ ಜೆ ಪಿ ಭಾಷೆನೇ ಬರ್ತೈತೆ. ಇವತ್ತು ಶೋಭಾ ಕರಂದ್ಲಾಜೆ ಕೂಡ ಬೇರೆ ಬೇರೆ ಭಾಷೆದಲ್ಲಿ ಮಾತಾಡ್ತಾರೆ. ಆವಮ್ಮ ಈವಮ್ಮ, ಆವಮ್ಮ ಈವಮ್ಮ ಅಂತ ಮಾತಾಡ್ತಾರೆ. ಸೊ ಸೋಮಶೇಖರ್ ಅವರೇ, ನೀವು ಇವತ್ತು ಕಾಂಗ್ರೆಸ್ ಭಾಷೆ ಮಾತಾಡ್ತಾ ಇದ್ದೀರಾ, ಅದು ಮುಂದೆ ನೀವು ಬಿ ಜೆ ಪಿ ಭಾಷೆ ಮಾತಾಡ್ತಾಯಿದ್ದೀರಿ. ಸೊ ಒಟ್ಟು ಇವತ್ತು ಈ ವಿಡಿಯೋ ಮಾಡೋದು ಉದ್ದೇಶ ಏನಂದರೆ, ಈ ರಾಜಕೀಯ ವ್ಯಕ್ತಿಗಳು ನಮ್ಮ ವೋಟರ್ಸ್ ಹತ್ರ ವೋಟ್ ತಗೊಳ್ಳುವಾಗ ಯಾವ ಭಾಷೆಯಲ್ಲಿ ಮಾತಾಡ್ತಾರೆ, ಇವರು ಗೆದ್ದಾದ ಮೇಲೆ ನಮ್ಮ ಸೀಟ್ ಮೇಲೆ ಕೂತ್ಕೊಂಡು ವಿಧಾನಸಭೆಗೆ ಹೋದ್ಮೇಲೆ, ಮಂತ್ರಿ ಆದಮೇಲೆ ಯಾವ ಭಾಷೆನ ಮಾತಾಡ್ತಾರೆ. ಅಷ್ಟೊಂದು ಕೋಪದಲ್ಲಿ ಮಾತಾಡೋದು ಯಾವ ಮಟ್ಟಿಗೆ ಸರಿ ಇದೆ ಅಂತ ಜನ ಕೇಳ್ತಾ ಇದ್ದಾರೆ. ನಿಮಗೆ ಅಷ್ಟೊಂದು ಭಯ ಯಾಕೆ ಆಗ್ತಾಯಿದೆ? ಏನಾಗಿದೆ? ನಮ್ಮ ಯಶವಂತಪುರ ವಿಧಾನಸಭಾದ ವಿಚಾರ ಏನಾಗಿದೆ? ಏನು ಪ್ರಾಬ್ಲಮ್ ಆಗಿದೆ ನಿಮಗೆ ಯಾವ ಭಯ ಕಾಣ್ತಾ ಇದೆ? ನೀವು ಸೋತರೆ ಕಾಂಗ್ರೆಸ್ಸಲ್ಲಿ ನೀವು ಸೋಲ್ತೀರ. ನಾನು ಅಂದ್ಕೊಂಡಿದ್ದಂಗೆ
ಈ ಸತಿಗೆ ಈ ಯಶವಂತಪುರ ವಿಧಾನಸಭೆಗೆ 3 ಪಕ್ಷನೂ ಗೆಲ್ಲಲ್ಲ. ಜೆ ಡಿ ಎಸ್ಸು ಗೆಲ್ಲಲ್ಲ, ಬಿ ಜೆ ಪಿನೂ ಗೆಲ್ಲಲ್ಲ, ಮತ್ತು ಕಾಂಗ್ರೆಸ್ಸು ಗೆಲ್ಲಲ್ಲ. ನೀವು ಕಾಂಗ್ರೆಸ್ಗೆ ಅಷ್ಟೊಂದು ನೀವು ಸಪೋರ್ಟ್ ಮಾಡ್ತಾಯಿದ್ದೀರಾ, ಅಡ್ಡ ಮತದಾನ ಮಾಡಿದ್ದೀರಾ, ಕ್ರಾಸ್ ವೋಟಿಂಗ್ ಮಾಡಿದ್ದೀರಾ. ಸೊ ಇದೆಲ್ಲ ಮಾಡಿರೋದು ನೀವೆಲ್ಲ ಇದರೆಲ್ಲ ಮಾಡಿದ್ರೆ ನಿಮಗೆ ಈ ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಜಯರಾಮ್ ರಮೇಶ್ ಏನಂತ ಹೇಳಿದ್ದಾರೆ, ನಾವು ಬಿ ಜೆ ಪಿಯಿಂದ ಬಂದಿರೋರಿಗೆ ಮೊದಲು ಕಾಂಗ್ರೆಸ್ಸಲ್ಲಿ ಇದ್ದಾಗ ಕಾಂಗ್ರೆಸ್ಸಿಂದ ಬಿ ಜೆ ಪಿ ಹೋಗಿದ್ದಕ್ಕೆ ಮತ್ತೆ ಕಾಂಗ್ರೆಸ್ಗೂ ಬಿ ಜೆ ಪಿಗೆ ಹೋಗಿರೋರು ಮತ್ತೆ ಕಾಂಗ್ರೆಸ್ಗೆ ಬರ್ತೀರಂದರೆ ನಾವು ಅವ್ರನ್ನ ಸ್ವೀಕಾರ ಮಾಡಲ್ಲ ಅಂತ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಮುಖಂಡರು ಜಯರಾಮ್ ರಮೇಶ್ ಅವರು ಕೂಡ ಹೇಳಿದ್ದಾರೆ. ಸೊ ಇದೆಲ್ಲ ನಾನು ಈ ವಿಡಿಯೋಗಳನ್ನು ಸೋಮಶೇಖರ್ ಅವ್ರ ವಿಡಿಯೋ ನೋಡಿದ್ರೆ ನಮಗೆ ಏನೋ ಒಂಥರ ಅನಿಸ್ತೈತೆ. ಅದಕ್ಕೆ ಯಾಕೆ ಅಷ್ಟೊಂದು ನೀವು ಬೇಜಾರಾಗಿದ್ದೀರಾ? ಯಾಕೆ ನಿಮಗೆ ನಿಮ್ಮ ಮುಖದ ಮೇಲೆ ಕಲೆ ಯಾಕೆ ಹೋಗಿದೆ? ಏನು ಭಯ ಕಾಣ್ತೈತೆ ನಿಮಗೆ? ನೀವು ಬಿ ಜೆ ಪಿಯಲ್ಲಿ ಇದ್ದಾಗ ಏನು ಮಾಡಿದ್ದೀರಿ? ನೀವು ಕಾಂಗ್ರೆಸ್ಸು ಜೆ ಡಿ ಎಸ್ಸು ಜಾಯಿನ್ ಆದಾಗ ನೀವು ಏನು ಮಾಡಿದ್ದೀರಿ? ಇವಾಗ ನೀವು ಬಿ ಜೆ ಪಿಯಿಂದ ಎಮ್ ಎಲ್ ಎ ಗೆದ್ದಿದ್ದೀರಾ, ಏನಾಗ್ತಾಯಿದೆ ನಿಮಗೆ? ಇವಾಗ ಮತ್ತೆ ನೀವು ಆ ಪಕ್ಷ ಬಿಟ್ಟು ನೀವು 3 ಪಕ್ಷನೇ ನೀವು ಪಲ್ಟಿ ಹೊಡೆದಿದ್ದೀರಾ. ಸೊ ಈ ಬಿಹಾರಲ್ಲಿ ನಿತೀಶ್ ಕುಮಾರ್ ಅವ್ರಿಗೂ ಒಂದು ಉದಾಹರಣೆ ಇದೆ. ಆ ನಿತೀಶ್ ಕುಮಾರ್ ಯಾವಾಗಲೂ ನೋಡಿ ಪಕ್ಷ ಬದಲಾವಣೆ ಮಾಡ್ತಾಯಿದ್ರು. ಅವರಿಗೆ ಒಂದು ಹೆಸರು ಕೂಡ ಇಟ್ಟಿದ್ದಾರೆ, ಪಲ್ಟು ರಾಮ್ ಅಂತ. ಆದರೆ ಪಲ್ಟಿ ಹೊಡಿತಾ ಇರ್ತಾರೆ. ಸೊ ನೀವು ಏನಾದರೂ ಈ ಥರ ಹೆಸರು ತಗೊಳ್ತಾ ಇದ್ದೀರಾ? ನೀವು ಈ ಥರ ಏನಾದರೂ ಒಂದು ಹೆಸರು ತಗೋಬೇಕು ಅಂತ ಆಸೆ ಇದೆಯಾ? ಆದರೆ ನಿಮಗೆ ಜನ ವೋಟ್ ಹಾಕ್ತಾರೆ. ಇವತ್ತು ನೀವು ಆ ವೋಟ್ ಹಾಕಿರೋ ಜನಕ್ಕೆ ನೀವು ಏನೂ ಕೇಳ್ತಾ ಇಲ್ಲ. ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ, ಅವ್ರು ಯಾಕೆ ನಿಮಗೆ ಗೆಲ್ಲಿಸ್ತಾರೆ, ನಿಮ್ಮ ಮೇಲೆ ಅವ್ರು ಏನು ಭರವಸೆ ಇಟ್ಟಿದ್ದಾರೆ, ನೀವು ಅದರ ಬಗ್ಗೆ ನೀವು ಮಾತಾಡೋದಿಲ್ವಲ್ಲ. ವೋಟರ್ಸು ನಿಮಗೆ ವೋಟ್ ಹಾಕ್ಬಿಟ್ಟು ನೀವು ಗೆದ್ದುಬಿಟ್ಟು ವಿಧಾನಸಭೆಗೆ ಹೋಗ್ಬಿಡ್ತೀರಲ್ಲ, ಅದು ಆದಮೇಲೆ ನೀವು ಆ ವಿಚಾರನೇ ಬಿಡ್ತೀರಲ್ಲ. ಬರೀ ನಿಮ್ಮದೇ ವಿಚಾರ ಮಾತಾಡ್ತೀರಲ್ಲ. ಬಿ ಜೆ ಪಿ, ಜೆ ಡಿ ಎಸ್ಸು, ಕಾಂಗ್ರೆಸ್ಸು, ಅದು ಇದು ಅಂತ ಮಾತಾಡ್ತೀರ. ನೀವು ನಮ್ಮ ಯಶವಂತಪುರ ವಿಧಾನಸಭೆದ ಬಗ್ಗೆ ನೀವು ಏನೂ ಮಾತಾಡಲ್ವಲ್ಲ. ಇವತ್ತು ಎಷ್ಟೊಂದು ಸಮಸ್ಯೆಗಳು ವಿಧಾನಸಭೆಯಲ್ಲಿ ಇದೆ, ನಿಮಗೆ ಗೊತ್ತಿದೆಯೋ ಇಲ್ಲವೋ? ಎಷ್ಟೊಂದು ವಿಚಾರಗಳು, ಬೇಕಷ್ಟು ಕೆಲಸ ಮಾಡೋದು ವಿಚಾರಗಳು ಇದೆ. 5 ವರ್ಷ ನೀವು 3 ವರ್ಷ ನಿಮಗೆ ಆಗಿದೆ. 3 ವರ್ಷ ಅದು ಹಿಂದೆಯೇ ನೀವು 5 ವರ್ಷದ ಎಮ್ ಎಲ್ ಎ ಇದ್ದಿರಿ. ನೀವೇನು ವಿಧಾನಸಭೆದಿದೆ, ಯಶವಂತಪುರ ವಿಧಾನಸಭೆ ದೊಡ್ಡದು ಇದೆ. ಯಶವಂತಪುರ ವಿಧಾನಸಭೆಗೆ ನೀವು ಎಷ್ಟು ಕೋಟಿ ಅನುದಾನ ತಂದಿದ್ದೀರಿ? ಯಾವ್ಯಾವ ಹಳ್ಳಿಯಲ್ಲಿ ನೀವು ಏನೇನು ಕೆಲಸ ಮಾಡಿದ್ದೀರಿ? ನಿಮ್ಮ ತಾಲೂಕಾ ಜಿಲ್ಲಾ ಪಂಚಾಯತಲ್ಲಿ ಮತ್ತು ಪಂಚಾಯಿತಿಯಲ್ಲಿ ಗೆದ್ದಿರೋರು ಏನು ಕೆಲಸ ಮಾಡಿದ್ದಾರೆ? ಯಾವ್ಯಾವ ಹಳ್ಳಿಯಲ್ಲಿ ನೀವು ಏನೇನು ಕೆಲಸ ಮಾಡಿದ್ದೀರಾ? ನಿಮ್ಮ ಹತ್ರ ರೆಕಾರ್ಡ್ಸ್ ಇದೆಯಾ? ಎಷ್ಟು ದುಡ್ಡು ಖರ್ಚು ಮಾಡಿದ್ದೀರಾ? ಪ್ರತಿಯೊಂದು ಹಳ್ಳಿ ಎಷ್ಟೋ ತಾಲೂಕಾ ಜಿಲ್ಲಾ ಪಂಚಾಯತ್, ಎಷ್ಟೊಂದು ತಾಲೂಕಾ ಪಂಚಾಯತು, ಜಿಲ್ಲಾ ಪಂಚಾಯತ್ ಮತ್ತು ಪಂಚಾಯತ್ತು ಯಶವಂತಪುರ ವಿಧಾನಸಭೆಗೆ ಬರುತ್ತೆ. ಸೊ ನೀವು ನಿಮ್ಮ ಜಿಲ್ಲಾ ಪಂಚಾಯತ್ಗೆ ಏನು ಖರ್ಚು ಮಾಡಿದ್ದೀರಾ, ಎಷ್ಟು ಕೆಲಸ ಮಾಡಿದ್ದೀರಾ, ಯಾವ್ಯಾವ ರೀತಿ ಮಾಡಿದ್ದೀರಾ? 3 ವರ್ಷ ತುಂಬೇ ಹೋಯಿತು. ಅದು ಹಿಂದೆ 5 ವರ್ಷ, 8 ವರ್ಷ ತುಂಬೇ ಹೋಯಿತು. ನೀವು ಶಾಸಕರು ಆಗಿ, ಎಮ್ ಎಲ್ ಎ ಆಗಿ ನೀವು 8 ವರ್ಷ ಆಗಿದೆ ಸೋಮಶೇಖರ್ ಅವರೇ. ಆದರೆ ನಿಮ್ಮ ಭಾಷೆ ಚೇಂಜ್ ಆಗಿಲ್ಲ. ನಿಮ್ಮ ಯಾವತ್ತೂ ಭಾಷೆ ಮಾತಾಡ್ತೀರಾ ಅಂದರೆ ಜೆ ಡಿ ಎಸ್ ಭಾಷೆ ಮಾತಾಡ್ತೀರಾ, ಬಿ ಜೆ ಪಿ ಭಾಷೆ ಮಾತಾಡ್ತೀರಾ, ಮತ್ತು ಕಾಂಗ್ರೆಸ್ ಭಾಷೆನೂ ಮಾತಾಡ್ತೀರಾ. ಸೊ ಈ ರೀತಿ ನಿಮ್ಮದು ಗೆದ್ದಾದ ಮೇಲೆ ಯಾಕೆ ನಿಮ್ಮ ಮಾತುಗಳು ಚೇಂಜ್ ಆಗುತ್ತೆ? ಏನೋ ನಿಮ್ಮ ಜೊತೆಗೆ ಇರೋರು ಮತ್ತು ಅವರು ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಹೋಗ್ತಾರೆ, ಕಾಂಗ್ರೆಸ್ಸಿಂದ ಜೆ ಡಿ ಎಸ್ಗೆ ಹೋಗ್ತಾರೆ, ಜೆ ಡಿ ಎಸ್ಸಿಂದ ಮತ್ತೆ ಕಾಂಗ್ರೆಸ್ಗೆ ಬರ್ತಾರೆ. ಸೊ ನೀವು ಈ 3 ಪಕ್ಷ ಕರ್ನಾಟಕದಲ್ಲಿ ನೀವು ಏನು ಮಾಡೋಕ್ಕೆ ಹೊಂಟಿದ್ದೀರಾ? ನೀವು ಜನರ ಸೇವೆ ಮಾಡೋಕ್ಕೆ ಹೊಂಟಿದ್ದೀರಾ, ಇಲ್ಲ ಜನರು ಓಟ್ ತೊಗೊಂಡು ನೀವು ದುಡ್ಡು ಮಾಡೋಕ್ಕೆ ಹೊಂಟಿದ್ದೀರಾ, ನೀವು ಭ್ರಷ್ಟಾಚಾರ ಮಾಡಬೇಕು ಅಂತ ಹೊಂಟಿದ್ದೀರಾ? ಇದು ಯಾರಿಗೆ ಏನೂ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಪಲ್ಟಿ ಹೊಡಿತಾ ಇರ್ತೀರಲ್ಲ ಯಾವಾಗಲೂ, ನಿಮಗೂ ಒಂದು ಹೆಸರು ಇಡ್ತೀವಿ ಸೋಮಶೇಖರ್ ಅವರೇ. ಇಷ್ಟೊಂದು ನೀವು ಮಾತಾಡಿದ್ದು ವಿಡಿಯೋದಲ್ಲಿ ನನಗೆ ಬೇಜಾರಾಯಿತು. ಜನ
ಅಷ್ಟೊಂದು ಜನ ನಿಮಗೆ ನಂಬ್ಕೊಂಡು ನಿಮ್ಮ ಸಭೆಗೆ ಬರ್ತಾರೆ. ನೀವು ಅಲ್ಲಿ ಲವ್ ಆಗಿತ್ತು, ಅವರು ಡೈವೋರ್ಸ್ ಆಗಿತ್ತೆ, ಇವ್ರು ಡೈವೋರ್ಸ್ ಆಯಿತು, ಅವ್ರು ಡೈವೋರ್ಸ್ ಆಯಿತು, ಇಂಥ ಭಾಷೆಗಳು ಮಾತಾಡ್ತಿರಲ್ಲ ಸೋಮಶೇಖರ್ ಅವರೇ. ನಾವು ಒಂದು ವಿಧಾನಸಭೆಗೆ ನೀವು ಒಬ್ಬರು MLA, ನಿಮಗೆ ಜನ ಎಷ್ಟೊಂದು ನಿಮಗೆ ಜನ ನಂಬ್ಕೊಂಡು ಇರ್ತಾರೆ. ನಿಮ್ಮ ಸಭೆಗಳಲ್ಲಿ ಎಷ್ಟೊಂದು ಜನ ಬರ್ತಾರೆ. ಆದರೆ ಜನ ಸುಮ್ಮನೆ ಬರ್ತಾ ಇಲ್ಲ. ನೀವು ಅಲ್ಲಿ ಊಟ ಹಾಕ್ತೀರಾ, ಮತ್ತು ಏನಾದರೂ ಗಿಫ್ಟ್ ಕೊಡ್ತೀರಾ. ನೀವು ಹೇಳ್ತಾ ಇದ್ದೀರಾ ಸಭೆಯಲ್ಲಿ, ಈ ಕಡೆ ಊಟ ರೆಡಿ ಇದೆ, ಈ ಕಡೆ ಗಿಫ್ಟ್ ರೆಡಿ ಇದೆ, ಈ ಕಡೆ ಊಟ ರೆಡಿ ಇದೆ, ಈ ಕಡೆ ಗಿಫ್ಟ್ ರೆಡಿ ಇದೆ. ಸೊ ಇದಕ್ಕೋಸ್ಕರ ನೀವು ಜನನ ಕರೆಸ್ತೀರಾ. ಆ ಗಿಫ್ಟ್ ದುಡ್ಡು ಮತ್ತು ಈ ಕೊಟ್ಟಿರೋದು ಕುಕ್ಕರ್ ದುಡ್ಡು ನಿಮಗೆ ಯಾರು ಕೊಟ್ಟರು? ಯಾವ ಅನ್ನದಾನದಲ್ಲಿ ನೀವು ಕುಕ್ಕರ್ ಕೊಟ್ರಿ? ಕುಕ್ಕರ್ ಎಲ್ಲಿಂದ ಬಂತು? ಯಾವ ಕಂಪ್ನಿಯವರಿಗೆ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಜನಕ್ಕೋಸ್ಕರ? ಆದರೆ ಬರೀ ಯಶವಂತಪುರ ವಿಧಾನಸಭೆಗೆ ಮಾತ್ರ ಕುಕ್ಕರ್ ಕೊಡೋದಾ? ಇಲ್ಲ 224 ಕ್ಷೇತ್ರದಲ್ಲಿ ಕುಕ್ಕರ್ ಕೊಡಬೇಕಾ? ಸೊ ಇದೆಲ್ಲ ನೀವು ಮಾಡಿ, ಬೇಡ ಅಂತ ಹೇಳಲ್ಲ. ಜನಕ್ಕೋಸ್ಕರ ನೀವು ಕುಕ್ಕರ್ ಕೊಡೋದು ಬದಲು ಆ ಮಕ್ಕಳು, ಬಡ ಮಕ್ಕಳು, ಇಲ್ಲಿ ಕೂಲಿ ಕಾರ್ಮಿಕರು ಮಕ್ಕಳು ಸ್ಕೂಲಲ್ಲಿ ತುಂಬ ದೊಡ್ಡ ಫೀಸ್ಗಳು ಕಟ್ತಾರಲ್ಲ, ಅಲ್ಲಿ ಹೋಗಿ ನೀವು ಒಂದು ಅರ್ಧ ಫೀಸ್ ಕಟ್ಟಿ ಅವ್ರಿಗೆ ಡೊನೇಷನ್ ಕಮ್ಮಿ ಮಾಡಿಸಿ, ನೀವು ಅರ್ಧ ಡೊನೇಷನ್ ಕಟ್ಟಿ. ಅದು ಆಗಲ್ಲ ನಿಮ್ಮ ಕೈಯಲ್ಲಿ. ಇಲ್ಲಿ ಅದು ಕರೆಂಟ್ ಬಿಲ್ ಚೆಕ್ ಮಾಡಬೇಕು, ಇಲ್ಲಿ ಮೀಟರ್ ಚೆಕ್ ಮಾಡಬೇಕು, ಇಲ್ಲಿ ಆಧಾರ್ ಕಾರ್ಡ್ ಚೆಕ್ ಮಾಡಬೇಕು, ಇಲ್ಲಿ SRI ಮಾಡಬೇಕು. ಬರೀ ಇಂಥದ್ದಲ್ಲಿ ನೀವು ಕಾಲ ಕಳ್ಕೊಂಡು ನೀವು 3 JCB ಪಕ್ಷಗಳು ನಿಮಗೆ ಈ ಸತಿ ಕರ್ನಾಟಕ ಜನ ಮತ್ತು ಕರ್ನಾಟಕದ ಮತದಾರರು ನಿಮಗೆ ಪಾಠ ಕಳಿಸ್ತಾರೆ. ಯಾಕೆಂದರೆ ನೀವು ಭಾಷೆಗಳು ಹೇಗೆ ಮಾತಾಡ್ತೀರಿ, ಅಷ್ಟೊಂದು ಜನನ ಕರೆಸಿ, ಅಷ್ಟು ದೊಡ್ಡ ಖರ್ಚು ಮಾಡಿ, ಅಷ್ಟು ದೊಡ್ಡ ಪೆಂಡಲ್ ಹಾಕಿ ಜನನ ಕರೆಸಿ, ಅಲ್ಲಿ ಪ್ರಭಾವಿ ವ್ಯಕ್ತಿಗಳಿಗೆ ನೀವು ಕರೆಸಿ, ನೀವು ಪೂಜೆ ಪುರಸ್ಕಾರ ಮಾಡಿಸಿ ಇದೆಲ್ಲ ಫಂಕ್ಷನ್ ಮಾಡ್ತೀರಾ, ಅಲ್ಲಿ ಸಾವಿರಾರು ಜನನ ಸೇರಿಸ್ತೀರಾ, ದೊಡ್ಡ ಸಭೆ ಮಾಡ್ತೀರಾ, ಊಟ ಹಾಕ್ತೀರಾ, ಮತ್ತು ಕುಕ್ಕರು ಕೊಡ್ತೀರಾ. ನಾನು ಕೇಳೋದು ಇಷ್ಟೇ, ಈ ಕುಕ್ಕರು ಇಷ್ಟು ಜನಕ್ಕೆ ನೀವು ಕೊಟ್ಟಿದ್ದಾರಲ್ಲ, ಯಶವಂತಪುರ ವಿಧಾನಸಭೆಗೆ ಮಾತ್ರ ಕುಕ್ಕರ್ ಕೊಡೋದಾ? ಇಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿನೂ ಕುಕ್ಕರ್ ಕೊಡ್ತೀರಾ? ಈ ಸಭೆಗಳು ಪ್ರತಿಯೊಂದು ವಿಧಾನಸಭೆಯಲ್ಲಿ ಯಾಕೆ ಮಾಡಲ್ಲ? ಬರೀ ಯಶವಂತಪುರ ವಿಧಾನಸಭೆಗೆ ಯಾಕೆ ಈ ಥರ ಸಭೆಗಳು ನಡೀತಿದೆ? ನನಗದು ಗೊತ್ತಾಗ್ತಾ ಇಲ್ಲ. ನಮ್ಮ ಸಭೆ ನಡೀಬೇಕು ಅಂದರೆ ನಮ್ಮ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಇಡೀ 224 ಕ್ಷೇತ್ರದಲ್ಲಿ ಸಭೆ ನಡೀಬೇಕು. ಯಾಕೆ ನಡೀಬಾರ್ದು? ಬೇಡ ಅಂದರೆ ಅಟ್ಲೀಸ್ಟ್ ನಮ್ಮ ಬೆಂಗಳೂರು ಗ್ರಾಮಾಂತರ ಎಷ್ಟು ವಿಧಾನಸಭೆ ಬರುತ್ತೆ ಅಷ್ಟರಲ್ಲಿ ನೀವು ಸಭೆಗಳು ಮಾಡಿ, ಯಾಕೆ ಮಾಡಲ್ಲ? ಆದರೆ ಸೋಮಶೇಖರ್ ಅವರು ಈಗ ಮುಂದಿನ ಎಲೆಕ್ಷನ್ನಲ್ಲಿ ಟಿಕೆಟ್ ಕಟ್ಟಾಗುತ್ತೋ, BJP ಅವರು ಸೇರಿಸ್ತಾರೋ, ಕಾಂಗ್ರೆಸ್ನವರು ಸೇರಿಸ್ತಾರೋ ಗೊತ್ತಿಲ್ಲ. ಈ ಭಯದಿಂದ ನೀವು ಈ ರೀತಿ ಎಲ್ಲ ಫಂಕ್ಷನ್ಗಳು ಮಾಡಿ, ನೀವು ಪದೇ ಭಾಷೆಯಲ್ಲಿ ನೀವು ಅಷ್ಟು ದೊಡ್ಡ ಫಂಕ್ಷನಲ್ಲಿ ನೀವು ಎಂಥ ಭಾಷೆ ಮಾತಾಡ್ತೀರಾ? ಕಾಂಗ್ರೆಸ್ಗೆ ಬಿ ಜೆ ಪಿಗೆ JDSಗೆ ಲವ್ ಆಗಿತ್ತು, ಡೈವರ್ಸ್ ಆಗಿತ್ತು. ವಾಟ್ ಈಸ್ ದಿಸ್? ಎಂಥ ಭಾಷೆ ಮಾತಾಡ್ತೀರಾ ಸೋಮಶೇಖರ್ ಅವರೇ? ನಿಮಗೆ ನಂಬ್ಕೊಂಡು ಎಷ್ಟೋ ಜನ ಅಲ್ಲಿ ನಿಮಗೆ ಭಾಷಣ ಕೇಳೋಕ್ಕೆ ಬರ್ತಾರೆ, ನೀವು ಇಂಥ ಭಾಷೆನ ಮಾತಾಡ್ತೀರಾ? ಸೊ ನಾನು ಕೇಳೋದು, ಈ ಬೇಜಾರಾಯಿತು ನಿಮ್ಮ ವಿಡಿಯೋ ನೋಡಿ. ಆದರೆ ನೀವು ಕುಕ್ಕರ್ ಕೊಟ್ಟಿದ್ದೀರಲ್ಲ, ಆ ಕುಕ್ಕರ್ ಬರೀ ಯಶವಂತಪುರ ವಿಧಾನಸಭೆ ಮಾತ್ರ ಕೊಡ್ತೀರಾ? ಅಲ್ಲ ಪ್ರತಿಯೊಂದು ವಿಧಾನಸಭೆಯಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಜನಗಳಿಗೆ ಕುಕ್ಕರ್ ಸಿಗುತ್ತೆ. ಜೈ ಕರ್ನಾಟಕ.